ಸರ್ ಇದು ಕೆಲಸ ಯಾಕೆ ನೀವು ಮಾಡತ್ತೀರಿ? ಪಂಚಾಯತ್ ಅವ್ರು ಮಾಡ್ಕೊಡಂಗಿಲ್ರಿ? ಮಾಡೋವರಿಂದ ಹುಡುಗರು ತಿರುಗಾಡ್ತಾವು, ಘಟದ ಎಲ್ಲ ನೀರು ಹಿಡಿದವು. ಇದೆಲ್ಲ ಊರ್ತಲಾಗೈತಿ, ಯಾರು ಮಾಡೋರು ನಾವು ಮಾಡಾಕ. ಈಗ ನಮ್ಮ ಅಂಬೇಡ್ಕರ್ ಸರ್ಕಲ್ದಾಗ ಇದು ಗಟ್ರ ಇದ್ರಲ್ಲ, ಗಟ್ರ ಗಾಡಿ ಹೋಗಿ ಇದು ಫುಲ್ ಪ್ಯಾಕ್ ಆಗಿಬಿಟ್ಟೈತಿ. ಪ್ಯಾಕ್ ಆಗಿ ಎಲ್ಲ ಕಡೆ ಸ್ಮೆಲ್ ಬರ್ತಾ ಇದೆ ರೀ. ಮತ್ತೀಗ ನಮ್ಮ ಸಣ್ಣ ಸಣ್ಣ ಹುಡುಗರೆಲ್ಲ ಇದಾವಲ್ಲ ರೀ, ಫುಲ್ ಸ್ಮೆಲ್ ಬರ್ತಾ ಇದೆ ರೀ. ಆರಾಮ್ ತಪ್ಪತ್ತೈತ್ರಿ ಆ ಥರದಿಂದ ರೀ. ಇದು ನೋಡ್ರಿ, ಇದು ಒಂದು ಸ್ವಲ್ಪ ಹೆಂಗಿದನ ಈಗ ನೋಡ್ರಿ. ಇದನ್ನ ಹೆಂಗ್ರಿ ಪಂಚಾಯತಿ ಬಿ ಒಂದು ಸ್ವಲ್ಪ ಗಮನಕ್ಕೆ ತೊಗೋಬೇಕ್ರಿ. ಗಮನಕ್ಕೆ ತೊಗೋಬೇಕಂದ್ರೆ ನೋಡ್ರಿ, ಅದು ಪೂರ್ತಿ ಎಲ್ಲ ಪ್ಯಾಕ್ ಆಗಿದ್ರಿ. ಇನ್ನೂ ಇದನ್ನ ಕೆಲಸ ಮಾಡಿಲ್ಲ ಅಂದ್ರೆ ಹೆಂಗೆ ಅನ್ರಿ? ಇದು ನೋಡ್ರಿ, ಇದು ಹೆಂಗಾಗೈತಿ. ದಯವಿಟ್ಟು ಪಂಚಾಯತಿದವ್ರು ಆರ್ಡರ್ ಮಾಡಿ ಒಂದು 2-3 ದಿನದಾಗ ಇದನ್ನ ರೆಡಿ ಮಾಡಿ ಕೊಡ್ಬೇಕಂತ ನಿಮ್ಮಲ್ಲಿ ಕೇಳ್ಕೊತಿದ್ದೇನೆ ರೀ. ಆಕಾರ ನೀವು ಇಲ್ಲಿ ಕೂತಿದ್ದೀರಿ, ಗಟ್ರದ ನಿಮ್ಗೆ ವಾಸ ಬರತ್ತಿಲ್ರಿ? ಹಿಂಗೆಲ್ಲ ಗಟ್ರೆಲ್ಲ ವರ್ಪುಲ್ ಆಗಿ ಹೊರಗೆ ನೀರು ಬರತ್ತವು. ಅಂಗಡಿಗಳೆಲ್ಲ ತುಂಬ ನಿಂತೈತ್ರಿ. ಏನು ದಾಡ್ ಮಾಡುವಾರಿ, ನೀರೆಲ್ಲ ಅಂಗಡಿಗಳು ಬಂದು ನಿಂದ್ರಾಕ್ಯಾವ್ರಿ. ಸರ್ಕಲ್ ಐತಿ ಇದ್ರಾಗ ಏನು ರಿಪೇರಿ ಎಲ್ಲ ಜರ ಮಾಡ್ತಿರ್ಲಿಲ್ಲ. ಈಗ ಇಲ್ಲಿ ಸ್ಟಾಪ್ ಮಾಡಿತ್ತಂದ್ರೆ ಮತ್ತೆ ಕಂಟಿನ್ಯೂ ವಿಡಿಯೋ ಮಾಡಕ್ಕೆ ಬರ್ತೀವಿ. मने बोला लोकूर ग्रामपंचायतीमध्ये मनसोळी ग्रामपंचायतीमधील लोकूर गावात हे आपलं गटर सगळं ब्लॉक झालेलं आहे. त्या गटर शेजारीच आंबेडकर सर्कल असून आणि इथं अंगणवाडी आहे. त्या अंगणवाडीत 30-40 पोरं लहान पोरं नाही तर शाळा शिकत आहेत. ते गटर नाही तर रोडवर बायपास असून त्याच्यावर गाड्या जाऊन नाही तर सगळं ब्लॉक झालेलं आहे. गटरचं पाणी सगळं वर येत आहे. त्याच्यामुळं लहान पोरांना आजार येत आहे. त्या कारणामुळं पंचायतीवाल्यांनी याच्याकडे लक्ष द्यायचं आहे. लक्ष नाही दिलं तर आम्ही सर्वजण मिळून स्ट्राईक करणार, हे तुम्ही ध्यानात घ्यायचं आहे.